ಭಾರಿ ಕುತೂಹಲ ಕೆರಳಿಸಿದ್ದ ಮಹಾನಗರ ಪಾಲಿಕೆಯ ನೂತನ ಮೇಯರ್ ಆಗಿ ಜೆಡಿಎಸ್ನ 8ನೇ ವಾರ್ಡ್ ಸದಸ್ಯ ಗಿರೀಶ್ ಚನ್ನವೀರಪ್ಪ ಅವರು ನಿರೀಕ್ಷೆಯಂತೆಯೇ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಬುಧವಾರ ನಡೆದ ಚುನಾವಣೆಯಲ್ಲಿ ಗಿರೀಶ್ ಅವರೇ ಏಕೈಕ ನಾಮಪತ್ರ ಸಲ್ಲಿಸಿದ್ದು, ಮಧ್ಯಾಹ್ನ 1:30 ನಂತರ ಚುನಾವಣಾಧಿಕಾರಿಗಳಾದ ಮೈಸೂರು ಪ್ರಭಾರಿ ಪ್ರಾದೇಶಿಕ ಆಯುಕ್ತ ವೆಂಕಟರಾಜು ರವರು ಅವರ ಆಯ್ಕೆ ಘೋಷಿಸಿದರು. ಹೊಸ ಮೇಯರ್ ಗಿರೀಶ್ ಅವರನ್ನು ಸ್ಥಳೀಯ ಶಾಸಕ ಎಚ್.ಪಿ. ಸ್ವರೂಪ್, ವಿಧಾನ ಪರಿಷತ್ ಸದಸ್ಯ ಡಾ. ಸೂರಜ್ ರೇವಣ್ಣ, ಉಪಮೇಯರ್ ಹೇಮಲತಾ, ಜೆಡಿಎಸ್ ಸದಸ್ಯರು ಹಾಗೂ ಕುಟುಂಬದವರು ಆರೈಸಿದರು. ಇಂದಿನ ಮೇಯರ್ ಎಂ. ಚಂದ್ರೇಗೌಡ ಅವರ ಸದಸ್ಯತ್ವ ಅನರ್ಹಗೊಂಡ ಹಿನ್ನೆಲೆಯಲ್ಲಿ ಖಾಲಿಯಾದ ಸ್ಥಾನಕ್ಕೆ ಮೊದಲು ಸೆಪ್ಟೆಂಬರ್ 10ರಂದು ಚುನಾವಣೆ ನಿಗದಿಯಾಗಿದ್ದರೂ ಮೈಸೂರು ಪ್ರಾದೇಶಿಕ ಆಯುಕ್ತರ ವರ್ಗಾವಣೆಯಿಂದ ಇಂದಿಗೆ ಮುಂದೂಡಲಾಗಿತ್ತು. ಮೇಯರ್ ಚುನಾವಣೆಯಲ್ಲಿ ಬಿಜೆಪಿ ಸಂಪೂರ್ಣವಾಗಿ ಹಿಂದೆ ಸರಿದಿದ್ದು, ಅವರ ಯಾವುದೇ ಸದಸ್ಯರು ಸಭೆಗೆ ಹಾಜರಾಗಲಿಲ್ಲ. ಪಾಲಿಕೆಯಲ್ಲಿ ಒಟ್ಟು 34 ಸದಸ್ಯರಿದ್ದು ಜೆಡಿಎಸ್ 16, ಬಿಜೆಪಿ 13, ಕಾಂಗ್ರೆಸ್ 2 ಹಾಗೂ ಪಕ್ಷೇತರ 3 ಮಂದಿ ಸದಸ್ಯರು ಇದ್ದಾರೆ. ಬಿಜೆಪಿ ಇತರರ ಬೆಂಬಲ ಪಡೆದು ಸ್ಪರ್ಧಾ ಅಖಾಡಕ್ಕಿಳಿಯಬಹುದೆಂದು ನಿರೀಕ್ಷಿಸಲ್ಪಟ್ಟರೂ ಕೊನೆಯಲ್ಲಿ ತಟಸ್ಥತೆಯನ್ನು ಆರಿಸಿಕೊಂಡಿತು. ವಿಧಾನ ಪರಿಷತ್ ಸದಸ್ಯ ಡಾ. ಸೂರಜ್ ರೇವಣ್ಣ ಮಾಧ್ಯಮದೊಂದಿಗೆ ಮಾತನಾಡಿ, ಇಂದು ಒಮ್ಮತವಾಗಿ ಮೇಯರ್ ಚುನಾವಣೆ ನಡೆದಿದೆ. ನೂತನ ಮೇಯರ್ಗೆ ಅಭಿನಂದನೆಗಳು, ಉತ್ತಮ ಕೆಲಸ ಮಾಡಲಿ ಎಂದರು. ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಮಾತನಾಡಿ, ಈ ಹಿಂದೆ ನಮ್ಮ ತಂದೆ ಶಾಸಕರಾಗಿದ್ದಾಗ ಹಿರಿಯರಾದ ಚನ್ನವೀರಪ್ಪ ಅವರು ಆಯ್ಕೆಯಾಗಿದ್ದರು. ಅವರು ಹಲವು ಉತ್ತಮ ಕೆಲಸ ಮಾಡಿದ್ದರು. ಈಗ ಅವರ ಪುತ್ರ ಗಿರೀಶ್ ಅವರು ಅಧ್ಯಕ್ಷರಾಗಿದ್ದಾರೆ. ನಮ್ಮೆಲ್ಲರಿಗೂ ಸಂತೋಷ ತಂದಿದೆ. ಅವರು ಕೂಡ ನಗರದ ಜನರ ಪರವಾಗಿ ಕೆಲಸ ಮಾಡಲಿ. ಹಿಂದೆ ಚಂದ್ರೇಗೌಡರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದು ಇದೇ ಜೆಡಿಎಸ್ ಪಕ್ಷ. ಆ ಬಿಜೆಪಿ ಸದಸ್ಯರಿಗೆ ಉಪಾಧ್ಯಕ್ಷ ಸ್ಥಾನ ನೀಡಿದ್ದೆವು. ಆದರೆ ಅವರು ಒಪ್ಪದಂತೆ ಅಧಿಕಾರವನ್ನು ಬಿಟ್ಟುಕೊಡದೇ ಇದ್ದಾಗ ಅವಿಶ್ವಾಸ ನಿರ್ಣಯ ಮಂಡಿಸಿದೆವು ಎಂದರು. ನೂತನ ಮೇಯರ್ ಗಿರೀಶ್ ಚನ್ನವೀರಪ್ಪ ಮಾತನಾಡಿ, ನಮ್ಮ ಪಕ್ಷ ನಾಯಕರ ಸೂಚನೆಯಂತೆ ಇಂದು ನಾನು ಮೇಯರ್ ಆಗಿ ಅವಿರೋಧ ಆಯ್ಕೆಯಾಗಿದ್ದಾನೆ. ಇದಕ್ಕೆ ಸಹಕಾರ ನೀಡಿದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ, ಶಾಸಕ ಸ್ವರೂಪ್ ಪ್ರಕಾಶ್, ಎಂಎಲ್ಸಿ ಸೂರಜ್ ರೇವಣ್ಣ. ನೂತನ ಮೇಯರ್ ಗಿರೀಶ್ ಚನ್ನವೀರಪ್ಪ ಮಾತನಾಡಿ, ನಮ್ಮ ಪಕ್ಷ ನಾಯಕರ ಸೂಚನೆಯಂತೆ ಇಂದು ನಾನು ಮೇಯರ್ ಆಗಿ ಅವಿರೋಧ ಆಯ್ಕೆಯಾಗಿದ್ದೇನೆ. ಇದಕ್ಕೆ ಸಹಕಾರ ನೀಡಿದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ, ಶಾಸಕ ಸ್ವರೂಪ್ ಪ್ರಕಾಶ್, ಎಂಎಲ್ಸಿ ಸೂರಜ್ ರೇವಣ್ಣ ಸೇರಿದಂತೆ ಹಾಸನ ಜನತೆಗೆ, ವಿಶೇಷವಾಗಿ ನನ್ನನ್ನು ಗೆಲ್ಲಿಸಿರುವ 8ನೇ ವಾರ್ಡ್ ಜನತೆಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ಪಾಲಿಕೆಯಲ್ಲಿ ಏನೆಲ್ಲ ಕೆಲಸ ಮಾಡಬೇಕು ಎಂಬ ಬಗ್ಗೆ ನನ್ನದೇ ಆದ ಕನಸುಗಳಿವೆ. ಪಕ್ಷದ ನಾಯಕರು, ಶಾಸಕರು ಹಾಗೂ ಸದಸ್ಯರ ವಿಶ್ವಾಸ ಪಡೆದು ಅಭಿವೃದ್ಧಿ ಕಾಮಗಾರಿ ಮಾಡುವೆ. ಜನರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವೆ ಎಂದು ಭರವಸೆ ನುಡಿದರು. ಹಿರಿಯರು ನಮಗೂ ಕೂಡ ಎಲ್ಲರಿಗೂ ಸಂತೋಷ ತಂದಿರೋದು ನಮಗೂ ಗೊತ್ತಿದೆ. ಯಾಕೆಂದರೆ ಹೊಂದಾಣಿಕೆ ವಿಚಾರದಲ್ಲಿ ಬಂದಾಗ ನಮ್ಮ ರೇವಣ್ಣ ಸಾಹೇಬ್ ಇರ್ಬೋದು ಮತ್ತು ಸಾಮಾನ್ಯ ದೇವೇಗೌಡರು, ಕುಮಾರಣ್ಣವರು ಎಲ್ಲ ಒಂದು ಏನು ಪ್ರತಿಯೊಂದು ಜಾತಿ ಜನರಿಗೂ ಕೂಡ ಉಪಾಧ್ಯಕ್ಷ ಸಿಗಬೇಕು ಅಂತ ನಾವು ಕೂಡ ಹೊಂದಾಣಿಕೆ ಮಾಡಿದ್ವಿ. 3 ತಿಂಗಳು 4 ತಿಂಗಳು ಕೆಲವೊಂದು ಕಡೆ ಒಬ್ಬರು ಒಂದು ಮೋಸ ಮಾಡಿರೋದ್ರಲ್ಲಿ ಎಲ್ಲರೂ ಕೂಡ ಅನ್ಯಾಯ ಆಗುವಂಥ ಕೆಲಸ ಆಗ್ತಿತ್ತು. ಆದರೆ ಇವತ್ತು ಎಲ್ಲರಿಗೂ ಸಂತೋಷ ತಂದಿದೆ. ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾರೆ ಅವರಿಗೆ ಇದು ತಕ್ಕ ಪಾಠ ಖಂಡಿತವಾಗ್ಲೂ ಹೌದು. ಇವತ್ತೆಲ್ಲರೂ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕೂಡ ಇವತ್ತು ನಮ್ಮ ಪಕ್ಷದಾಗಿರೋದ್ರಿಂದ ಎಲ್ಲರೂ ಕೂಡ ನಾವೆಲ್ಲ ಸಂತೋಷದಿಂದ ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಎಲ್ಲರಿಗೂ ಶುಭವಾಗಲಿ. ನೋಡೋಣ, ಈಗ ಮುಂದಿನ ತಿಂಗಳು ನಮಗೆ ಏನು ಅವಧಿ ಮುಗಿಯುತ್ತೆ ಅಂತ ಹೇಳಿದ್ದಾರೆ. ಆದರೆ ಎಲ್ಲರೂ ಸದಸ್ಯರು ಮತ್ತು ಎಲ್ಲರೂ ಕೂಡ ಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ. ನಮಗೆ ಏಪ್ರಿಲ್ ತನಕ ಕಾಲ ಹೋಗಿದೆ ಅಂತ ಹೋಗ್ತಾ ಇದ್ದಾರೆ. ಕೋರ್ಟಲ್ಲಿ ನಮಗೆ ಏಪ್ರಿಲ್ ತನಕ ಸಿಕ್ಕಿದ್ರೆ ಇನ್ನೊಂದು 1 ಟರ್ಮ್ 2 ಟರ್ಮ್ ನಾವು ಯಾರು ಬೇಕು ಅಂತ ಮಾಡ್ತೀವಿ ಸರ್. ಎಲ್ಲ ನಮ್ಮ ಪಕ್ಷದ ಹಿರಿಯರು, ನಮ್ಮಲ್ಲೆಲ್ಲ ಯಾವುದೂ ಕೂಡ ಭೇದ ಭಾವ ಇಲ್ಲ. ನಮ್ಮಲ್ಲೆಲ್ಲರೂ ಕೂಡ ಎಲ್ಲ ಸದಸ್ಯರು ಹೊಂದಾಣಿಕೆ ಇದ್ದಾರೆ. ಅದನ್ನೆಲ್ಲ ಸೇರಿ ನಾವು ರೇವಣ್ಣ ಸಾಹೇಬ್ರ ಆಶೀರ್ವಾದದಿಂದ ಎಲ್ಲ ಮಾಡ್ತೀವಿ ಸರ್. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.